ಇವತ್ತಿನ ಕಾಲದಲ್ಲಿ ಏನ್ ತಿನ್ನೋದಕ್ಕೂ ಕೂಡ ಭಯ ಆಗುತ್ತೆ ಬಿಕಾಸ್ ಎಲ್ಲಾ ಆಹಾರದಲ್ಲೂ ಕೂಡ ಕಲಬೆರಕೆ ಮತ್ತು ಕೆಮಿಕಲ್ ಗಳನ್ನ ಹಾಕ್ಬಿಡ್ತಾರೆ. ಈ ವಿಡಿಯೋದಲ್ಲಿ ಒಂದಷ್ಟು ಮುದುಡೋಗಿರೋ ಹಳೆ ಸೊಪ್ಪುಗಳನ್ನ ಈ ವ್ಯಕ್ತಿ ಕೆಮಿಕಲ್ ಇಂದ ತುಂಬಿರುವಂತಹ ನೀರಿನಲ್ಲಿ ಅದ್ದಿ ಇಡ್ತಾರೆ. ತಕ್ಷಣ ಮುದುಡೋಗಿದ್ದಂತಹ ಸೊಪ್ಪು ಒಳ್ಳೆ ಹೂ ಅರಳದಂಗೆ ಅರಳುತ್ತೆ, ಒಳ್ಳೆ ಪೂರಿ ಉಬ್ದಂಗೆ ಉಬ್ಬಿ ಬಿಡುತ್ತೆ. ನಿಧಾನವಾಗಿ ಆ ಮುದುಡೋಗಿದ್ದಂತಹ ಹಳೆಯ ಸೊಪ್ಪು ಒಳ್ಳೆ ಫ್ರೆಶ್ ಆಗಿರುವಂತಹ ಸೊಪ್ಪಿನ ತರ ಕಾಣುತ್ತೆ. ಸೊ ನ್ಯಾಚುರಲ್ ಆಗಿ ಈ ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕಾಪರ್ ಸಲ್ಫೈಡ್, ಕಾರ್ಬೈಡ್ ನಂತಹ ಬಹಳಷ್ಟು ಡೇಂಜರಸ್ ಕೆಮಿಕಲ್ ಗಳನ್ನ ಯೂಸ್ ಮಾಡಿರ್ತಾರೆ. ಎಷ್ಟೋ ಜನ ಸರ್ ನಾನು ಡ್ರಿಂಕ್ಸ್ ಮಾಡಲ್ಲ, ಸ್ಮೋಕ್ ಮಾಡಲ್ಲ, ಒಂದೇ ಒಂದು ಕೆಟ್ಟ ಚಟಾನೂ ಇಲ್ಲ, ಆದ್ರೂ ನನಗೆ ಕ್ಯಾನ್ಸರ್ ಹೇಗ್ ಬಂತು, ಶುಗರ್ ಹೇಗ್ ಬಂತು, BP ಹೇಗ್ ಬಂತು ಗೊತ್ತೇ ಆಗ್ಲಿಲ್ಲ ಸರ್ ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಸತಿ ನಾವು ತಿನ್ನುವಂತಹ ಆಹಾರದಲ್ಲಿರುವಂತಹ ಕೆಮಿಕಲ್ಸ್ ಇವೆಲ್ಲದಕ್ಕೂ ಕೂಡ ಕಾರಣ ಆಗಿರುತ್ತೆ. ಸೊ ಈ ಕಲಿಯುಗದಲ್ಲಿ ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ಹಚ್ಚ ಹಸಿರಾಗಿರೋದೆಲ್ಲ ಫ್ರೆಶ್ ಅಲ್ಲ ಅಂತ ಹೇಳೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ಆದಷ್ಟು ಕೂಡ ರೈತರಿಂದ ಮತ್ತು ನಿಮ್ಮ ನಂಬಿಕಸ್ಥ ವ್ಯಾಪಾರಿಗಳಿಂದ ಮಾತ್ರ ಹಣ್ಣು ತರಕಾರಿಗಳನ್ನ ತಗೊಳ್ಳಿ, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ.